ನಮಸ್ಕಾರ ವೀಕ್ಷಕರೇ, ಕೊತ್ತಲವಾಡಿ ಸಿನಿಮಾ ಇದೇ ಆಗಸ್ಟ್ 1ನೇ ತಾರೀಕು ನಿಮ್ಮೆಲ್ಲರ ಮನೆಗಳಿಗೂ ಕೂಡ ಬರಲಿದೆ. ಈ ಸಿನಿಮಾವನ್ನು ನಿರ್ಮಾಣ ಮಾಡಿರುವಂಥವರು ನಮ್ಮೆಲ್ಲರ ಪ್ರೀತಿಯ ಯಶ್ ಸರ್ ಅವರ ತಾಯಿಯಾಗಿರುವಂತಹ ಪುಷ್ಪಾ ಮ್ಯಾಮ್ ಅವರು. ಸೊ ಈಗಾಗಲೇ ಆ ಟೀಸರ್ನ ನೀವೆಲ್ಲರೂ ಕೂಡ ನೋಡಿದ್ದೀರಾ ಅಂತ ಅಂದ್ಕೊತೀವಿ. ಸಾಕಷ್ಟು ಜನರಿಗೆ ಇಷ್ಟವಾಗಿದೆ. ಹಾಗೆಯೇ ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾದ ಹಾಡುಗಳು ಜನರ ಮನಸ್ಸಿನಲ್ಲಿ ಉಳಿಯುವಂಥದ್ದು ಸಿನಿಮಾದ ಸಾಂಗುಗಳು. ಹಾಗೆಯೇ ಅದ್ರಲ್ಲಿ ಬರೆದಿರ್ತಾರಲ್ಲ ಲಿರಿಕ್ಸು, ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಆ ಸಾಹಿತ್ಯವೂ ಕೂಡ ಬಹಳ ಮುಖ್ಯವಾಗುತ್ತೆ. ಈ ಕೊತ್ತಲವಾಡಿ ಸಿನಿಮಾಗೆ ಸಾಹಿತ್ಯವನ್ನು ಬರೆದಿರುವಂಥದ್ದು ಕಿನಾಲ್ ರಾಜ್ ಸರ್ ಅವರು ಸದ್ಯಕ್ಕೆ ನನ್ನ ಜೊತೆಗಿದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀವಿ. ಅವರಿಗೆ ಹೇಗೆ ಅಪರ್ಚುನಿಟಿ ಸಿಕ್ತು, ಹಾಗೆಯೇ ಹೇಗಿತ್ತು ಜರ್ನಿ, ಕೊತ್ತಲವಾಡಿ ಜರ್ನಿ ಎಲ್ಲರೂ ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಸರ್ ತುಂಬ ಚೆನ್ನಾಗಿದ್ದೀನಿ. ಸರ್ ನೀವು ಟಾಪ್ ಸಿನಿಮಾಗಳಿಗೆಲ್ಲ ಈಗಾಗಲೇ ಸಾಹಿತ್ಯವನ್ನು ಬರೆದಿದ್ದೀರಾ. ಈ ಕೊತ್ತಲವಾಡಿ ಸಿನಿಮಾ ಅಂತ ಬಂದಾಗ ಯಾಕೆ ಇಷ್ಟು ಸ್ಪೆಷಲ್ ಸರ್ ನಿಮಗೆ? ಒಂದು ಪ್ರೊಡಕ್ಷನ್ ಫಸ್ಟು ಗೊತ್ತಿದ್ದಿದ್ದಿಲ್ಲ. ಆ್ಯಕ್ಚುಲಿ ಡೈರೆಕ್ಟ್ರ್ ಬಂದುಬಿಟ್ಟು ಕತೆ ಹೇಳಿದರು, ಟ್ಯೂನ್ ಕೇಳಿದ್ರು. ಇಲ್ಲ ಸರ್, ಇದು ನೀವು ಬರೆದ್ರೇ ಚೆನ್ನಾಗಿರುತ್ತೆ ಅಂತಂದು ಹೇಳಿ ಎಲ್ಲ ಹೊಸಬ್ರು ಮಾಡ್ತಿದ್ದಾರೆ ಅಂದ್ರೆ ನನಗೂ ಅಷ್ಟು ಹೊಸಬ್ರು ಅಂತಂದರೆ, ಯಾಕೆಂದರೆ ಸಿನಿಮಾ ಕೆಲವೊಂದು ಬರಿತೀವಿ ಅದನ್ನು ಕರೆಕ್ಟಾಗಿ ಅಂದರೆ ಜನಕ್ಕೆ ತಲುಪಿಸೋದಿಲ್ಲ. ನನಗೆ ಅದೊಂದು ಭಯ ಇತ್ತು. ಹೊಸಬ್ರು ಅಂದರೆ ಈಗ ಅದನ್ನು ಕ್ಲಿಯರ್ ಕಟ್ ಕೇಳ್ಕೊಂಬಿಡ್ತೀನಿ, ನೀವು ಪ್ರಮೋಷನ್ ಚೆನ್ನಾಗಿ ಮಾಡ್ಬೇಕಪ್ಪ. ಯಾಕಂದರೆ ಜನಕ್ಕೆ ಒಂದು ಸಾಂಗ್ ಅನ್ನೋದ್ರೆ ಇನ್ವೆಸ್ಟೇಷನ್ ಇದೆ ಸಿನಿಮಾಗೆ. ಆ ಕೇಳಿದ ಹೊತ್ತಿನಾಗೆ ಇಲ್ಲ ಸರ್ ಚೆನ್ನಾಗಿರುತ್ತೆ, ನೀವು ಮಾಡಿ ಸರ್ ಹೇಳ್ತೀವಿ ಅಂತಂದು ಹೇಳಿದ್ರು. ಟ್ಯೂನ್ ಕೇಳಿಸಿದ್ರು, ಚೆನ್ನಾಗಿತ್ತು. ಒಂದು 2 ದಿನ ಟೈಮ್ ತೊಗೊಂಡು ವರ್ಕ್ ಮಾಡಿದ್ವಿ. ತುಂಬ ಖುಷಿಪಟ್ರು. ಆ್ಯಕ್ಚುಲಿ ಸಾಂಗು ಒಂದು ಜರ್ನಿ ಸಾಂಗ್ ಬರುತ್ತೆ, ಆ್ಯಕ್ಚುಲಿ ಪ್ಯಾಥೋ ಸಾಂಗು. ಅದಾದ ನಂತರ ಒಂದು ಹಂಗೆ ಪರಿಚಯ ಆಗಿ ಡಿಸ್ಕಷನ್ ಎಲ್ಲ ಬರ್ತಾ ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ, ಅದರಲ್ಲಿ ಒಂದು ಇಂಟ್ರೊಡಕ್ಷನ್ ಮಾಡಿದ್ವಿ. ಮತ್ತೊಂದು ಲವ್ ಸಾಂಗ್ ಬಿಟ್ಟು ಬರುತ್ತೆ, ಮತ್ತು ಆ ಥರ ಅಂದ್ಬಿಟ್ಟು ಒಂದು 3 ಸಾಂಗ್ ಆದ ಮೇಡಮ್ ಆ್ಯಕ್ಚುಲಿ. ಓಕೆ ಸರ್, ನೀವು ಹೇಳಿದ್ರಿ ಪ್ರೊಡಕ್ಷನ್ ಹೌಸು ಗೊತ್ತಿರಲಿಲ್ಲ ಮುಂಚೆ ಅಂತ. ಎಲ್ಲರೂ ನಾನು ಯಾರನ್ನು ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಹೇಳ್ತಾರೆ ನಂಗೆ ಗೊತ್ತಿರಲಿಲ್ಲ, ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಅಂತ. ಸೊ ಯಾಕೆ ನಿಮಗೆ ಕೊತ್ತಲವಾಡಿನ ಒಪ್ಕೋಬೇಕು ಅಂತ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನ್ನಿಸ್ತು? ನಿರ್ದೇಶಕರು ಒಂದು ಭರವಸೆ, ಅವ್ರ ಕತೆ ಹೇಳಿದ ರೀತಿ ಇತ್ತಲ್ಲ, ಕಾನ್ಫಿಡೆನ್ಸ್ ಇತ್ತು. ಸಿನಿಮಾ ಹಿಂಗೆ ಕ್ಯಾರೆಕ್ಟರ್ ಹಿಂಗೆ ಇರುತ್ತೆ ಸರ್ ಅಂತ ಹೇಳಿದೋದ್ನಾಗ ಅವರೊಂದು ಗ್ಯಾರಂಟಿ, ಅಂದರೆ ಇದು ಹಿಂಗೆ ಇರುತ್ತೆ, ಕ್ಯಾರೆಕ್ಟರ್ ಹಿಂಗೆ ಮಾತಾಡುತ್ತೆ ಅಂತ ಹೇಳಿದಿತ್ತಲ್ಲ. ಆಮೇಲೆ ಜರ್ನಿ, ಒಂದು ಎಷ್ಟೋ ಕನಸು ಕಟ್ಕೊಂಡ್ಬರ್ತಾರೆ ಬೆಂಗಳೂರು ಬರ್ಬೇಕಂದ್ರೆ. ಈಗ ನಾವಾಯಿತು ನೀವತ್ತು ಪ್ರತಿಯೊಂದು ಒಂದು ಮನೆ ಕಟ್ಟಬೇಕು, ಇಲ್ಲ ಒಂದು ಎಜುಕೇಷನ್ ಲೋನು, ಅದು ಏನೋ ಒಂದು ತೋರ್ಸೋಕ್ಕಂತ ಕಷ್ಟಪಟ್ಟು ಬರ್ತಾರೆ. ಅವ್ರ ಕನಸುಗಳು ಏನಿರುತ್ತೆ ಅದು ಏನಾರ ಕತೆ ಹೇಳ್ದಂಗೆ ಆಗುತ್ತೆ. ಆ್ಯಕ್ಚುಲಿ ಕತೆ ಜರ್ನಿ ಒಂದು ಸಾಂಗ್ ಬರುತ್ತೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಹಿಂಗೆ ಬರುತ್ತೆ, ಚೆನ್ನಾಗಿರುತ್ತೆ ಸರ್ ಹಿಂಗೆ ಅಂತ ಹೇಳಿದೋದ್ನಾಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆಮೇಲೆ ವಿಜುವಲ್ ತೋರಿಸಿದ್ರು, ಅವ್ರು ಏನು ಹೇಳಿದ್ರು ಅದು ಕರೆಕ್ಟಾಗಿ ಮಾಡಿದ್ದಾರೆ. ಬಹುಶಃ ಅವ್ರ ಡೆಡಿಕೇಶನ್ಗೆ, ಅವರು ಒಂದು ಕಾನ್ಫಿಡೆನ್ಸ್ಗೆ ಆ ಪ್ರೊಡಕ್ಷನ್ ಸಿಕ್ಕಿರ್ಬೋದು ಅನಿಸುತ್ತೆ. ಖಂಡಿತ ಮೇಡಮ್. ಓಕೆ ಸರ್, ಇವಾಗ ಪುಷ್ಪಾ ಮ್ಯಾಮ್ ಹತ್ರ ಏನಾದರೂ ನೀವು ಮಾತಾಡಿದ್ರಾ? ಏನು ಹೇಳಿದರು ಅವರು? ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಅವ್ರು ಏನಾದರೂ ಹೇಳಿದ್ರಾ ಅಂತ. ಇಲ್ಲ, ಸಾಂಗ್ ತುಂಬ ಖುಷಿಪಟ್ಟರು. ಆಮೇಲೆ KGF ಅಲ್ಲಿ ಅಮ್ಮ ಸಾಂಗ್ ತುಂಬ ಇಷ್ಟ ಅವ್ರಿಗೆ, ಗರ್ಭದಿ. ಇದು ಆ ಥರ ಕಾಡುತ್ತಪ್ಪ ಅಂದರೆ ಅಮ್ಮ ಸೆಂಟಿಮೆಂಟ್ ಅಲ್ಲಕ್ಕಿದ್ರು ಸಹ ಅಲ್ದಿದ್ರು ಸಹ ಇದು ನಾವು ಜರ್ನಿ ಅಂದರೆ ಪ್ರತಿಯೊಬ್ಬರದ್ದು ಒಂದು ಆಸೆ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ರೀಚ್ ಆಗೋವಂಥ ಸಾಂಗ್ ಅದು ಅಂತ ಹೇಳಿದ್ರು. ಆ್ಯಕ್ಚುಲಿ ಆ ಪ್ರೆಸ್ ಮೀಟಲ್ಲೇ ಮಾತಾಡ್ಸಿದ್ವಿ ಮೇಡಮ್. ಸೊ ಓಕೆ, ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಜನಗಳ ಮನಸ್ಸಲ್ಲಿ ಉಳ್ಕೊಳ್ಳೋದು ಅಂತ ಬಂದರೆ ಸಾಂಗೇ ಅದು. ಸೊ ಅದರಲ್ಲೂ ಆ ಸಾಂಗ್ನಲ್ಲಿ ಒಂದಷ್ಟು ಲಿರಿಕ್ಸ್ ಇರುತ್ತಲ್ಲ, ಅದು ಮಾತ್ರ ಅಚ್ಚಳಿಯದೆ ತಲೆ ಹಾಗೆ ಕುತ್ಕೊಬಿಡುತ್ತೆ. ಈ ಸಿನಿಮಾ ಅಂತ ಬಂದಾಗ ಆ ರೀತಿಯ ಏನಾದರೂ ಲಿರಿಕ್ಸ್ಗಳು, ಸಾಂಗ್ಸ್ಗಳು ಏನಾದರೂ ಇರಬಹುದಾ? ಖಂಡಿತ ಮೇಡಮ್. ನಾನು ಈಗ ಜರ್ನಿದು ಏನು ಹೇಳಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಾಂಗು, ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಸಾಂಗ್. ಖಂಡಿತ ಅವ್ರ ಮನಸ್ಸಲ್ಲಿ, ಯಾಕಂದರೆ ಮನುಷ್ಯನಿಗೆ ಆಸೆ ಕನಸುಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಅದು ಕೆಲವ್ರಿಗೆ ಕೈ ಕೊಡುತ್ತೆ, ಕೆಲವ್ರಿಗೆ ಆಗಲ್ಲ. ಅವರು ಎಲ್ಲರಿಗೂ ಆಪ್ಟ್ ಆಗೋಂಥ ಒಂದು ಸಾಂಗು, ಜರ್ನಿ ಸಾಂಗ್ ಉಳಿಯುತ್ತೆ ಮೇಡಮ್ ಖಂಡಿತ. ಸರ್, KGF ಅಲ್ಲಿ ಅಮ್ಮನ ಸಾಂಗು ಒಂದು ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ಅದು ಕೂಡ ಒಳ್ಳೆ ರೀತಿಯಲ್ಲಿ ಹೆಸರನ್ನು ಕೂಡ ತಮಗೆ ತಂದು ಕೊಡ್ತು. ಅದೇ ರೀತಿ ಈ ಸಿನಿಮಾ ಅಂತ ಬಂದಾಗ ಪ್ಯಾಥೋ ಸಾಂಗಲ್ಲಿ ಲೈಕ್ ಅಮ್ಮನ ಸಾಂಗ್ ಇರ್ಬೋದಾ, ಅಥವಾ ಹುಡುಗ ಹುಡುಗಿ ಬ್ರೇಕಪ್ ಸಾಂಗು, ಆ ರೀತಿ ಯಾವ್ದು ಇರ್ಬೋದು ಅಂತ? ಇಲ್ಲ, ಇದು ಹುಡುಗ ಹುಡುಗಿ ಸಾಂಗ್ ಒಂದು ಸಿಚುವೇಶನ್ನು. ಅದೇ ಬೆಂಗಳೂರಿಗೆ ಕನಸು ಕಟ್ಕೊಂಡು ಬಂದರೆ ಎಷ್ಟು ಜನ, ಅಂದರೆ ಬೆಂಗಳೂರು ಅಂತ ಅಂದಲ್ಲ, ಒಂದು ಮಹಾನಗರಕ್ಕೆ ಕೆಲಸಕ್ಕಂತ ಓದೋದ್ನಾಗೆ ಅವ್ರು ಏನು ಕನಸು ಕಂಡ್ಕೊಂಡಿದ್ರು ಪ್ರತಿಯೊಬ್ಬರಿಗೂ. ಈಗ ನಾನೇನೋ ಸಾಹಿತ್ಯ ಆಗೋಕ್ಕಂತ ಬಂದೆ, ಏನೋ ಅದೃಷ್ಟ ಆಯಿತು ಬೈ ಚಾನ್ಸ್ ಆಗಿರ್ಕಂದ್ರೆ ಹೆಂಗಿರ್ತಿತ್ತು ನನ್ನ ಜೀವನ. ನೀವೇನೋ ಒಂದು ಆ್ಯಂಕರಿಂಗ್ ಮಾಡೋಕ್ಕೆ ಬಂದಿರಿ, ನಿಮ್ದೇನೋ ಒಂದು ಕನಸು ಕಟ್ಕೊಂಡು ಬಂದಿರ್ತಾರೆ, ಮನೇಲಿ ಏನೋ ಒಂದು ಕನಸುಗಳಿರ್ತವೆ. ಅಂದರೆ ಪ್ರತಿಯೊಬ್ಬರದು ಓದಲ್ಲಪ್ಪ, ನಾನು ಏನೋ ಅನ್ಕೊಂಬಂದು ಏನೋ ಆಗ್ತಿದ್ದೀನಿ, ನಾನು ಯಾಕೆ ಹಿಂಗೆ ಆಗ್ತಿಲ್ಲ ಅದು ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಹಂಗಾಗಿ ಇದನ್ನು ಅಂಥ ಒಂದು ಪ್ರತಿಯೊಂದು ಮನಸ್ಸುಗಳಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಾಂಗು. ಓಕೆ ಸರ್, ಕೊತ್ತಲವಾಡಿ ಸಿನಿಮಾದಲ್ಲಿ ಡೈರೆಕ್ಟ್ರ್ ಸಪೋರ್ಟು ಬಹಳ ಇದೆ, ಈಗ ನೋಡಿದಾಗೆ ಗೊತ್ತಾಗ್ತಾ ಇದೆ. ಸೊ ಸ್ಟಾರ್ಟಿಂಗಿಂದ ಎಂಡಿನ ತನಕ ಇನ್ನೇನು ಸಿನಿಮಾ ರಿಲೀಸ್ಗೆ ಬಂದಿದೆ. ಸೊ ಡೈರೆಕ್ಟ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಹಾಗೆ ಚಿತ್ರತಂಡ ಯಾವ ರೀತಿ ಸಪೋರ್ಟ್ ಮಾಡ್ತು ಅಂತ? ಇಲ್ಲ, ಡೈರೆಕ್ಟ್ರು ಏನಪ್ಪ ಅಂದರೆ ಅವ್ರಿಗೆ ಪಕ್ಕ ಇದ್ದಾರೆ,
ಅಂದರೆ ಒಂದು ಗುರಿ ಅಂತ ಓದೋದ್ನಿಗೆ ಯಾವ ವೇದಲ್ಲಿ ಇರಬೇಕು, ಹೆಂಗಿರ್ಬೇಕು, ಜನಕ್ಕೆ ಹೆಂಗೆ ತಲುಪಿಸ್ಬೇಕು, ಕಥೆನ ಯಾವ ಥರ ಹೇಳಬೇಕು, ಪ್ರತಿಯೊಂದು ಅವ್ರಿಗೆ ತಿಳ್ಕೊಂಡಿದ್ದಾರೆ. ಹಂಗಾಗಿ ನಾವು ಫಸ್ಟ್ ದಿವಸ ಏನು ನೋಡಿದ್ವಿ ಅದೇ ಹುಮ್ಮಸ್ಸು, ಅದೇ ಒಂದು ಮುನ್ನುಗ್ಗಿತನ, ನಾಯಕತನ, ಅವರ ಗಟ್ಟಿತನ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಆ್ಯಕ್ಚುಲಿ ಕೊತ್ತಲವಾಡಿ ಅವ್ರಿಗೊಂದು ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ, ಖಂಡಿತ ಮೇಡಮ್. ಎಲ್ಲರೂ ಹೇಳ್ತಾ ಇರೋದು ಇದೆ, ಯಾಕೆಂದರೆ ಹೊಸ ತಂಡ, ಹೊಸ ಹೀರೋಯಿನ್ನು, ಹಾಗೆ ಪೃಥ್ವಿ ಅಂಬರ್ ಅವರು ಅಂತಂದರೆ ಇಷ್ಟು ದಿನ ಅವ್ರು ಮಾಡಿದಂತಹ ಸಿನಿಮಾಗಳೇ ಬೇರೆ, ಈ ಸಿನಿಮಾನೇ ಬೇರೆ ಅಂತ ಹೇಳ್ತಿದ್ದಾರೆ. ಸೊ ಔಟ್ಪುಟ್ ಬಂದಾಗ ನಾವೆಲ್ಲರೂ ಕೂಡ ಹೇಳ್ತೀವಿ, ಕನ್ನಡದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇದು ಒಂದು ಅಂದರೆ ನೀವು ದುಡ್ಡಿಗೆ ಅಂದರೆ ನೀವು 100 ರೂಪಾಯಿ ಕೊಡ್ತಿರೋ, 200 ಕೊಡ್ತಿರೋ, 500 ಕೊಡ್ತಿರೋ, ಆ ವರ್ತ್ ಅಂದರೆ ನಿಮ್ಗೆ ಏನು ದುಡ್ಡು ಕೊಡ್ತಿರೋ ಅದಕ್ಕೆ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಲವ್ ಇದೆ, ಒಂದು ಆ್ಯಕ್ಷನ್ ಇದೆ, ನಮ್ಮ ಒಂದು ಮಣ್ಣಿನ ಕತೆ. ಅಂದರೆ ಕೊತ್ತಲವಾಡಿ ಅಂದರೆ ಒಂದು ಊರಲ್ಲಿ ಏನು ನಡೆಯಬಹುದು ಘಟನೆಗಳು, ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಕಂಟೆಂಟ್ ಅಂತೂ ಇದೆ, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಇದ್ದೇ ಇರುತ್ತೆ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು ಮೇಡಮ್. ಸರ್, ಸ್ಟಾರ್ಟಿಂಗಲ್ಲೇ ಟೀಸರ್ ರಿಲೀಸ್ ಆದಾಗ ಹೇಳಿದರು, ಅಂದರೆ ಮೈಸೂರು ಹಾಗೆ ಹಾಸನ, ಚಾಮರಾಜನಗರ ಈ ರೀತಿ ಒಂದು ಸ್ಲ್ಯಾಂಗಿನ ಒಂದು ಸಿನಿಮಾ ಅಂತ. ಸೊ ಹಾಡಿನ ಲಿರಿಕ್ಸ್ ಆ ರೀತಿ ಏನಾದರೂ ಬರ್ಬೋದಾ? ಇಲ್ಲ ಮೇಡಮ್, ನಾರ್ಮಲ್ ಆಗಿ ಒಂದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ಅನ್ನೋಕ್ಕೋಸ್ಕರ ಒಂದು ಮಾಂಟೇಜಸ್ ಸಾಂಗ್ಸ್ಗಳು ನಾವೆಲ್ಲ ಯೂಸ್ ಮಾಡಿತ್ತು. ಹಾಗಾಗಿ ನಾರ್ಮಲ್ ಆಗಿ ಏನು ರೆಗ್ಯುಲರ್ ಕನ್ನಡ ಸಾಂಗ್ಗಳು ಕೇಳ್ತೀವಿ, ಆಡು ಭಾಷೆ, ಅದನ್ನು ಯೂಸ್ ಮಾಡಿದ್ದೀವಿ. ಪೃಥ್ವಿ ಅಂಬರ್ ಅವರು ಅಂತಂದರೆ ಆಲ್ಮೋಸ್ಟ್ ಲವ್ ಸಿನಿಮಾಗಳನ್ನ ಹೆಚ್ಚಾಗಿ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಮಾಸ್ ಸಾಂಗ್ ಕೂಡ ಇದೆ, ಹಾಗೆಯೇ ಪ್ಯಾಚೋ ಸಾಂಗ್ ಕೂಡ ಇದೆ. ಸೊ ಆ ಸಾಂಗ್ನ ಲಿರಿಕ್ಸ್ ಬರಬೇಕಾದ್ರೆ ನಿಮಗೇನಾದರೂ ಅದೇ ಪೃಥ್ವಿ ಅಂಬರ್ ಅಂತಂದಾಗ ತಲೆಯಲ್ಲಿ ಏನಿತ್ತು ಅವಾಗ? ನಾನು ಪೃಥ್ವಿ ಅಂಬಾರು ಅನ್ನೋಕ್ಕಿಂತ ಕತೆ ನಾಯಕ ಏನು ಕೇಳ್ತಾನೆ, ಕತೆಗೆ ಏನು ಕೇಳುತ್ತೆ ಅದ್ರ ಮೇಲೆ ವರ್ಕ್ ಮಾಡಿದ್ವಿ ಮೇಡಮ್. ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟ್ರು ಅಷ್ಟೇ ಸರ್, ನಿಮ್ದೇನು ಪ್ಯಾಟರ್ನ್ ಏನು ಬರ್ಕೊಂತೀರ. ಆ್ಯಕ್ಚುಲಿ ಈಗ ಮೊನ್ನೆ ಬೈರ್ತೀರ ನನಗಲ್ಲ ಇತಿಹಾಸ ಏನು ಬರ್ದಿರೋ ಆ ಥರ ಪವರ್ಫುಲ್ ಲೈನ್ಸ್ ಟೈಪ್ ಇರಲಿ. ಪವರ್ಫುಲ್ಸ್ ಅನ್ನೋಕ್ಕಿಂತ ಆ ಕ್ಯಾರೆಕ್ಟ್ರು ಅನ್ನಿಸ್ಬೇಕು. ನಾಯಕ ಅಂತ ಬಂದೋತ್ನಾಗೆ ಎಲ್ಲರೂ ಮುಂದೆ ಇರೋಂಥವ್ನು, ಅವನು ನಡೆಸೋಂಥವ್ನು, ಅವನು ಒಂದು ಪವರ್ಫುಲ್ಲೇ ಇರಬೇಕು. ಆ ಥರದಲ್ಲೇ ಲೈನ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಹಂಗಾಗಿ ಆ ಸಿನಿಮಾ ನಾಯಕ ಏನು ಕೇಳ್ತಾನೋ ಆ ನಾಯಕ ಏನು ಅನ್ನೋದು ಹೇಳೋದನ್ನು ಹೊರಟಿದ್ದೀವಿ ಮೇಡಮ್. ಹಾಂ, ಓಕೆ ಸರ್. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಮಸ್ಯೆ ಆಗಿರೋದು ಸ್ಕ್ರೀನ್ ಸಮಸ್ಯೆ. ಅಂದರೆ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾಗಳು ಬಂದರೂ ಕೂಡ ಆ ಸ್ಕ್ರೀನ್ ಸಮಸ್ಯೆ ಎದುರಾಗ್ತಾ ಇದೆ. ನಮಗೆ ಸ್ಕ್ರೀನ್ ಸಿಗ್ತಾ ಇಲ್ಲ. ಬಟ್ ನಮ್ಮ ನಾಡಲ್ಲಿ ಬೇರೆ ಭಾಷೆಯವರಿಗೆ ಸ್ಕ್ರೀನ್ ಸಿಗ್ತಾ ಇದೆ, ಬಟ್ ನಮಗೆ ಸ್ಕ್ರೀನ್ ಸಿಗ್ತಾ ಇಲ್ಲ. ಸೊ ಇದು ನಮ್ಮ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಇದು ಇವಾಗಿಂದಲ್ಲ ಮೇಡಮ್, ಮುಂಚೆಯಿಂದನೂ ಬರ್ತಾ ಇದೆ. ಇದಕ್ಕೆ ಯಾವಾಗ ಅಂತ್ಯ ಆಗುತ್ತೋ ಗೊತ್ತಿಲ್ಲ ಅಷ್ಟೇ. ಸರ್, ಓಕೆ. ಈಗ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ, ಎಷ್ಟು ಕುತೂಹಲ, ಕ್ಯೂರಿಯಾಸಿಟಿ ಇದೆ ಅಂತ? ಅಲ್ಲ, ತುಂಬ ಕುತೂಹಲ ಇದೆ. ಯಾಕಂದರೆ ನಿರ್ದೇಶಕರು ಒಂದು ನಂಬಿಕೆ, ಅವ್ರು ಏನು ಹೇಳಿದರೆ ಅದು ತಂದಿದ್ದಾರೆ, ಅವನು ಸಕ್ಸಸ್ ಕಾಣಬೇಕು. ಜೊತೆಗೆ ಅಮ್ಮವರು ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ, ಅಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲುವಂತ. ಅವರು ಮನಸ್ಸು ಮಾಡಿದರೆ ದೊಡ್ಡ ಪ್ರೊಡಕ್ಷನ್ನು ಅಥವಾ ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದಿತ್ತು. ಬಟ್ ಇದರಲ್ಲೂ ಸ್ಟಾರ್ ಕಾಸ್ಟ್ ಅನ್ನೋಕ್ಕಿಂತ ಒಳ್ಳೆ ಕಲಾವಿದರು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಳ್ಳೆ ತಂಡನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಅದು ಕನ್ನಡಿಗರನ್ನು, ಅದು ಒಂದು ಖುಷಿ ಪಡುವಂಥದ್ದು. ಹಂಗಾಗಿ ಈ ಒಂದು ಸಿನಿಮಾ ಗೆದ್ದರೆ ಮತ್ತಷ್ಟು ಸಿನಿಮಾಗಳು, ಮತ್ತಷ್ಟು ಪ್ರತಿಭೆಗಳು ಬರ್ತಾರೆ. ಹಂಗಾಗಿ ಸಿನಿಮಾ ಗೆಲ್ಲೇಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ವಾ, ಇದಾಗಿತ್ತು ಕಿನಾಲ್ ರಾಜ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವೀನ್ ರಾಜ್, ನ್ಯಾಷನಲ್ ಟಿವಿ.